ಐಪಿಎಲ್ನಲ್ಲಿ ಅದರಲ್ಲೂ ಆರ್ಸಿಬಿ ತಂಡ ವಿದೇಶಿ ಆಟಗಾರರಿಗೆ ಹೆಚ್ಚು ಒತ್ತನ್ನು ನೀಡುತ್ತೆ. ಹರಾಜಿನಲ್ಲಿ ಮೊದಲು ಮಣೆ ಹಾಕುವುದು ಕೂಡ ವಿದೇಶಿ ಆಟಗಾರರಿಗೆ. ಅದರಂತೆ ಈ ಬಾರಿ ನಮ್ಮ ಬೆಂಗಳೂರು ತಂಡ ಇಂಗ್ಲೆಂಡ್ನ ಆಟಗಾರ ಫಿಲ್ ಸಾಲ್ಟ್ಗೆ ಮಣೆ ಹಾಕಿದೆ. ಹಾಗಿದ್ರೆ ಸಾಲ್ಟ್ ಸಾಧನೆ ಏನು? ಆರ್ಸಿಬಿಗೆ ಈತ ಎಷ್ಟು ಪವರ್ಫುಲ್? ಈತನ ಕ್ರಿಕೆಟ್ ದಾಖಲೆಗಳು ಏನು ಅನ್ನೋದನ್ನು ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದ್ರ ಜೊತೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಸರಿಸುಮಾರು 17 ವರ್ಷದಿಂದ ಆರ್ಸಿಬಿ ಕಪ್ ಗೆದ್ದಿಲ್ಲ. ಆದರೆ ಐಪಿಎಲ್ ಸೀಸನ್ 18ರಲ್ಲಿ ಆರ್ಸಿಬಿನೇ ಕಪ್ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ಹೆಚ್ಚಾಗಿದೆ. ಆರ್ಸಿಬಿ ಅಳೆದು ತೂಗಿ ಒಳ್ಳೆಯ ಟೀಮನ್ನು ಈ ಬಾರಿ ಕಟ್ಕೊಂಡಿದೆ. ಅದರಲ್ಲೂ ಸ್ಟಾರ್ ಆಟಗಾರನ ಮೇಲೆ ಸಾಕಷ್ಟು ಹೋಪ್ ಇದೆ. ಆ ಆಟಗಾರ ಬೇರೆ ಯಾರೂ ಅಲ್ಲ, ಇಂಗ್ಲೆಂಡ್ನ ಡೇಂಜರಸ್ ಓಪನರ್ ಫಿಲ್ ಸಾಲ್ಟ್. ಕ್ರಿಸ್ ಗೇಲ್ ನಂತರ ಹೇಳಿಕೊಳ್ಳುವಂಥ ಓಪನರ್ ಆರ್ಸಿಬಿಗೆ ಸಿಕ್ಕಿರಲಿಲ್ಲ. ಆದ್ರೀಗ ಈ ಬಾಹುಬಲಿ ಓಪನರ್ ಫಿಲ್ ಸಾಲ್ಟ್ ಕ್ರಿಸ್ ಕಚ್ಚಿ ನಿಂತ್ರೆ ಆರ್ಭಟ ಯಾರಿಂದಲೂ ತಡೆಯೋಕೆ ಆಗಲ್ಲ. ಹೀಗಾಗಿ ಸಾಲ್ಟ್ ಎಂಟ್ರಿ ಕೊಟ್ಟಿರುವುದು ಆರ್ಸಿಬಿ ತಂಡದ ಬ್ಯಾಟಿಂಗ್ಗೆ ಆನೆ ಬಲ ಬಂದಂತಾಗಿದೆ. ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಜೊತೆಗೆ ಸಾಲ್ಟ್ ರನ್ ಸುನಾಮಿ ಹರಿಸ್ತಾರೆ ಅಂತ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಕಳೆದ ಆವೃತ್ತಿಯಲ್ಲಿ ತಮ್ಮ ಅದ್ಭುತ ಪ್ರದರ್ಶನದಿಂದ ಬ್ಯಾಟಿಂಗ್ನಲ್ಲಿ ಕೆಕೆಆರ್ ತಂಡಕ್ಕೆ ಇವರು ನೆರವಾಗಿದ್ರು. ಆರಂಭಿಕ ಆಟಗಾರನಾಗಿ ಸಾಲ್ಟ್ ಈಗ ಆರ್ಸಿಬಿ ತಂಡದಲ್ಲಿ ಇದ್ದಾರೆ. ಇವರು ಪವರ್ ಪ್ಲೇನಲ್ಲಿ ಬಿಗ್ ಹಿಟ್ಗಳನ್ನು ಬಾರಿಸುವಲ್ಲಿ ಹೆಸರುವಾಸಿ. 17ನೇ ಸೀಸನ್ನಲ್ಲಿ ಐಪಿಎಲ್ನಲ್ಲಿ ಫಿಲ್ ಸಾಲ್ಟ್ ಆಡಿದ 12 ಪಂದ್ಯಗಳಲ್ಲಿ 435 ರನ್ ಸಿಡಿಸಿದ್ದಾರೆ. ಈ ವೇಳೆ ಇವರ ಸ್ಟ್ರೈಕ್ ರೇಟ್ 182 ರನ್ ಗಳಿಸಿದ್ದಾರೆ. ಈ ವೇಳೆಯಲ್ಲಿ 4 ಅರ್ಧಶತಕವನ್ನು ಬಾರಿಸಿದ್ದಾರೆ. ಒಟ್ಟಾರೆ ಐಪಿಎಲ್ನಲ್ಲಿ ಇವರು ಆಡಿದ 21 ಪಂದ್ಯಗಳಲ್ಲಿ 653 ರನ್ ಸಿಡಿಸಿದ್ದಾರೆ. ಇವರು ಕೆಕೆಆರ್ ತಂಡಕ್ಕೂ ಮೊದಲು ಡೆಲ್ಲಿ ಕ್ಯಾಪಿಟಲ್ಸ್ ಪರ ಸಹ ಆಡಿದ ಅನುಭವವನ್ನು ಹೊಂದಿದ್ದಾರೆ. 11.50 ಕೋಟಿ ನೀಡಿ ಆರ್ಸಿಬಿ ಖರೀದಿ. ಆರ್ಸಿಬಿ ಈ ಬಾರಿ ಸೌದಿಯಲ್ಲಿ ನಡೆದ ಮೆಗಾ ಹರಾಜಿನಲ್ಲಿ ಅತಿ ಹೆಚ್ಚು ಹಣದೊಂದಿಗೆ ಕಣಕ್ಕೆ ಇಳಿದಿತ್ತು. ಈ ವೇಳೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ತಾನು ಹಾಕಿಕೊಂಡಿದ್ದ ಪ್ಲಾನ್ಗೆ ಅನುಸಾರವಾಗಿ ಆಟಗಾರರನ್ನ ಖರೀದಿ ಮಾಡಿದೆ. ಈ ವೇಳೆ ಮ್ಯಾನೇಜ್ಮೆಂಟ್ ಫ್ಲಾಪ್ ಡುಪ್ಲೆಸಿಸ್ ಅವರಿಂದ ತೆರವಾದ ಆರಂಭಿಕ ಸ್ಥಾನಕ್ಕೆ ಹರಾಜು ಅಂಗಳದಲ್ಲಿದ್ದ ಸಾಲ್ಟ್ ಅವರಿಗೆ ಮಣೆ ಹಾಕಿದೆ. ಇವರಿಗೆ ಆರ್ಸಿಬಿ ಬರೋಬ್ಬರಿ 11.50 ಕೋಟಿ ನೀಡಿ ತಂಡಕ್ಕೆ ಸೇರಿಸಿಕೊಂಡಿದೆ. ಇವರು ಚೆನ್ನಾಗಿ ಆಡಿದ್ರೆ ಈ ದುಡ್ಡೇನೋ ಅಷ್ಟೇನು ಲೆಕ್ಕಕ್ಕೆ ಬರಲ್ಲ. ಇವರು ಹೇಗೆ ಆಡ್ತಾರೆ ಅನ್ನೋದೇ ಬಹಳ ಮುಖ್ಯವಾಗಿದೆ. ಇನ್ನು ಸಾಲ್ಟ್ ಕಳೆದ T20 ಕ್ರಿಕೆಟ್ನಲ್ಲಿ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. T20 ಕ್ರಿಕೆಟ್ನಲ್ಲಿ ಒಂದೇ ತಂಡದ ವಿರುದ್ಧ 3 ಶತಕ ಸಿಡಿಸಿದ ವಿಶ್ವದ ಮೊದಲ ಬ್ಯಾಟ್ಸ್ಮನ್ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ T20 ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಶತಕ ಬಾರಿಸುವ ಮೂಲಕ ಈ ಸಾಧನೆಯನ್ನ ಮಾಡಿದ್ದಾರೆ. ಇನ್ನು ಸಾಲ್ಟ್ ಇಲ್ಲಿ ತನಕ ಯಾವುದೇ ಟೆಸ್ಟ್ ಪಂದ್ಯಗಳನ್ನು ಆಡಿಲ್ಲ. ಆದರೆ 33 ಏಕದಿನ ಪಂದ್ಯಗಳನ್ನು ಆಡಿದ್ದು 988 ರನ್ ಗಳಿಸಿದ್ದಾರೆ. ಇದರಲ್ಲಿ 1 ಶತಕ ಮತ್ತು 5 ಅರ್ಧಶತಕ ಹೊಡೆದಿದ್ದಾರೆ. 43 T20 ಪಂದ್ಯಗಳನ್ನು ಆಡಿದ್ದು 1193 ರನ್ ಗಳಿಸಿದ್ದಾರೆ. ಇದರಲ್ಲಿ 3 ಸೆಂಚುರಿ ಮತ್ತು 5 ಹಾಫ್ ಸೆಂಚುರಿ ಹೊಡೆದಿದ್ದಾರೆ. ಈ ಬಾರಿ ಆರ್ಸಿಬಿ ಪರ ಐಪಿಎಲ್ ಆಡ್ತಿರುವ ಇವರು ರನ್ ಮಳೆಯನ್ನೇ ಹರಿಸಲಿ ಅನ್ನೋದು ಆರ್ಸಿಬಿ ಫ್ಯಾನ್ಸ್ ಆಶಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.